अस्सलामुअलैकुम वरहमतुल्लाहि वबरकातुहू। मैं हाफिज इस्माइल आपका मेज़बान और आप तमाम का हमारे इस चैनल पब्लिक वॉइस टीवी में इस्तकबाल है। चलिए नाजरीन, आज की एक अहम खबर की तरफ हम रुख करते हैं। सामाइन, सुभाष राठौड़ ने की चिंचोली में प्रेस कॉन्फ्रेंस। नाजरीन, चिंचोली में केपीसीसी के नायब सदर जनाब सुभाष राठौड़, साबिका रुकन असम्बली जनाब कैलाशनाथ पाटिल ने प्रेस कॉन्फ्रेंस मुनक्किद की। इस दौरान सुभाष राठौड़ ने अखबार नवीसियों से खिताब करते हुए कहा कि लोग कांग्रेस पार्टी के दिए गए स्कीमों से फायदा उठा रहे हैं और कांग्रेस पार्टी की हिमायत भी कर रहे हैं। हमें पूरा यकीन है कि इस बार 15 से 20 हजार वोट के लीड के साथ सागर खंडरे की जीत को यकीनी बनाएंगे। आपने तनकीद करते हुए कहा कि भगवंत खोबा मरकजी वजीर रहने के बावजूद आपने कोई ऐसा तरक्याती काम नहीं किया है सिवाय चौराहे पर 2 कुर्सियों के रखने के। आपने अखबारी नुमाइंदों से बात करते हुए कहा कि वो 10 साल से इख्तिदार में हैं, चाहे तो वो बीदर हल्के को नंबर 1 पर ला सकते थे, लेकिन उन्होंने बीदर की तरक्की को 0 पर रखा। अब वोट मांगने के लिए मजहबी सहारा लेकर लोगों में दरार पैदा की जा रही है। आपने मजीद कहा कि जब से बीजेपी हुकूमत बरसरे इख्तिदार आई है, तब से पेट्रोल, डीजल, कुकिंग ऑयल और रोजमर्रा की इस्तेमाल होने वाली अशिया की कीमतें बढ़ती रही हैं। आपने राय दहिंदों से मुतालबा किया है कि वो कांग्रेस पार्टी की हिमायत करें और सागर खंडरे की जीत को यकीनी बनाएं। ये प्रेस कॉन्फ्रेंस वीरेंद्र पाटिल पब्लिक स्कूल में शाम 4 बजे मुनक्किद हुआ। इस मौके पर बसवराज मल्ली, बाबूराव पाटिल, शरणु मोतकपल्ली, अब्दुल बासित, नागेश गुनाजी, संतोष गुत्तेदार, जग्यो, गौतम, रामशट्टी पवार और गणपतराव के अलावा दीगर कांग्रेस लीडरान मौजूद थे। इस बार 400 पार ಅಂತ ಏನು ಹೇಳ್ತಿದ್ರು ಅದು ಗಾಳಿಯಲ್ಲಿದೆ. ಆದರೆ ಈ ಸಲ ಕರ್ನಾಟಕದಲ್ಲಿ ನಾವು 20ಕ್ಕೂ ಹೆಚ್ಚು ಪಾರ್ಲಿಮೆಂಟ್ ಸೀಟ್ ಗೆಲ್ತೀವಿ ಅನ್ನೋದು ಇದು ವಾಸ್ತವಿಕ ಸತ್ಯ. ರಾಷ್ಟ್ರಕೂಟರಲ್ಲಿ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರದಿಂದ. ಆದರೆ ಇವತ್ತು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಪಂಚ ನ್ಯಾಯ ಅದನ್ನು ಕೂಡ ಗ್ಯಾರಂಟಿ ಕಾರ್ಡ್ ಇವತ್ತು ಚಿಂಚೋಳಿ ಕ್ಷೇತ್ರದ ಪ್ರತಿ ಮನೆಯಲ್ಲಿ ತಮಗೆ ಸಿಗ್ತದೆ. ನಾರಿ ನ್ಯಾಯ ಅಂತ ಹೇಳಿ ಈಗ ಯಾವ ಮನೆಯೊಡತಿಗೆ 2000 ರೂಪಾಯಿ ಸಿಗ್ತಾ ಇದೆಯೋ ಆ ಮನೆಯೊಡತಿಗೆ ಎಲ್ಲರ ಆಶೀರ್ವಾದದಿಂದ ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ರಚನೆ ಆಯಿತು ಅಂತಂದ್ರೆ, ಇಂಡಿಯಾ ಸರ್ಕಾರ ರಚನೆ ಆಯಿತು ಅಂತಂದ್ರೆ ಆ ಮನೆಯೊಡತಿಗೆ 1 ಲಕ್ಷ ರೂಪಾಯಿ ಪ್ರತಿ ವರ್ಷಕ್ಕೆ ತಿಂಗಳಿಗೆ 2300 ರೂಪಾಯಿ ಅವರ ಅಕೌಂಟ್ಗೆ ಹೋಗ್ತಕ್ಕಂಥ ಗ್ಯಾರಂಟಿ ನಾವು ಕೊಟ್ಟಿದ್ದೀವಿ. ಯುವ ಗ್ಯಾರಂಟಿ ಅಂತ ಹೇಳಿ ಫಸ್ಟ್ ಜಾಬ್ ಗ್ಯಾರಂಟಿ. ಪ್ರತಿಯೊಬ್ಬ ಈ ದೇಶದ ಯುವಕ ಗ್ರಾಜ್ಯುಯೇಷನ್ ಮುಗಿಸಿದ ಕೂಡಲೇ ಮೊದಲನೇ ನೌಕರಿ ಅವನಿಗೆ ಗ್ಯಾರಂಟಿ ಇದೆ. ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದರೆ ತಿಂಗಳಿಗೆ 8300 ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್. ಆ ಟ್ರೈನಿಂಗ್ ಸರ್ಕಾರಿ ಇಲಾಖೆಗಳಲ್ಲಿರ್ಬೋದು, ಖಾಸಗಿ ಇಲಾಖೆಗಳಲ್ಲಿರ್ಬೋದು, ಖಾಸಗಿ ಕಾರ್ಖಾನೆಯಲ್ಲಿರ್ಬೋದು, ಅವರಿಗೆ ಟ್ರೈನಿಂಗ್ ಕೊಡ್ತಾ ತಿಂಗಳಿಗೆ 8300, ವರ್ಷಕ್ಕೆ 1 ಲಕ್ಷ ರೂಪಾಯಿ ಅವರಿಗೆ ಕೊಡ್ತಕ್ಕಂಥ ಯೋಜನೆ ಇದು. ಇಡೀ ವಿಶ್ವದಲ್ಲಿಯೇ ಯುನಿಕ್. ದೇಶದಲ್ಲಿ ಪ್ರತಿಯೊಬ್ಬ ಗ್ರಾಜ್ಯುಯೇಟ್ಗೆ ನೌಕರಿ ಸಿಗ್ತದೆ ಅನ್ನೋ ಗ್ಯಾರಂಟಿ ಇದು ವಿಶ್ವದಲ್ಲಿಯೇ ಮೊದಲನೇ ಸಲ ಕಾಂಗ್ರೆಸ್ ಪಕ್ಷ ಭಾರತದಲ್ಲಿ ಕೊಟ್ಟಿದೆ. ಅದರ ಜೊತೆಗೆ ಶ್ರಮಿಕ್ ನ್ಯಾಯ ಅಂತ ಹೇಳಿ ಕಾರ್ಮಿಕರು ಕೂಡ ಗ್ಯಾರಂಟಿಗಳಿದ್ದಾವೆ. ಈಗ ಇರ್ತಕ್ಕಂಥ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 349 ರೂಪಾಯಿ 349 ರೂಪೀಸ್ ಪರ್ ಡೇ ಶ್ರಮಿಕರಿಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾವು ಕೊಡ್ತಾ ಇದ್ದೀವಿ. ಆದರೆ ಕೇಂದ್ರದಲ್ಲಿ ನಮ್ಮ ದೇಶದ ಮತದಾರರ ಆಶೀರ್ವಾದದಿಂದ ಕಾಂಗ್ರೆಸ್ ಬಂದರೆ 400 ಕೇಂದ್ರ ಸರ್ಕಾರದಿಂದ ಮತ್ತು 150 ರೂಪಾಯಿ ರಾಜ್ಯ ಸರ್ಕಾರದಿಂದ 550 ರೂಪಾಯಿ ಪರ್ ಡೇ ಶ್ರಮಿಕರ ಉದ್ಯೋಗ ಖಾತ್ರಿಯಲ್ಲಿ ಕೂಲಿ ಸಿಗ್ತದೆ. ಅದಲ್ಲದೆ ಎಲ್ಲ ವರ್ಗಕ್ಕೂ ಕೂಡ 25 ಲಕ್ಷದ ಒಳಗೆ ಹೆಲ್ತ್ ಇನ್ಶೂರೆನ್ಸ್. ಇವತ್ತು ಬಡ ಕುಟುಂಬಗಳು ಮತ್ತು ಮಧ್ಯಮ ಕುಟುಂಬಗಳು ಅತ್ಯಂತ ನೋವು ಯಾವಾಗ ಅನುಭವಿಸ್ತಾರಂತಂದ್ರೆ, ಅವರ ಮನೆಯಲ್ಲಿ ಯಾರಾದರೂ ರೋಗಿ ಆದರೆ, ಕ್ಯಾನ್ಸರ್ ಆಗಿರ್ಬೋದು, ಬ್ರೈನ್ ಟ್ಯೂಮರ್ ಆಗಿರ್ಬೋದು, ದೊಡ್ಡ ಕಾಯಿಲೆಗಳು, ಕಿಡ್ನಿ ಆಗಿರ್ಬೋದು, ಇಂಥ ದೊಡ್ಡ ಕಾಯಿಲೆಗಳು ಬಂದಾಗ ಬಡ ಜನರು ಮತ್ತು ಮಧ್ಯಮ ವರ್ಗದ ಜನರು ತತ್ತರಿಸಿ ಹೋಗ್ತಾರೆ. ಅವರಿಗೆ ಅನುಕೂಲ ಆಗಲಿ ಅಂತ ಹೇಳಿ 25 ಲಕ್ಷದವರೆಗಿನ ವಿಮೆ ಅವರಿಗೆ ಸಿಗುತ್ತೆ.